ರೋಮಾಪುರದವರಿಗೆ ಬರೆದ ಪುಸ್ತಕ 11ನೇ ಅಧ್ಯಾಯ 36ನೇ ವಾಕ್ಯ. ಸಮಸ್ತವು ಆತನಿಂದ ಉತ್ಪತ್ತಿಯಾಗಿ ಆತನಿಂದ ನಡೆಯುತ್ತಾ ಆತನಿಗಾಗಿ ಇರುತ್ತದೆ. ಆತನಿಗೆ ಸದಾಕಾಲವು ಸ್ತೋತ್ರ. ಆಮೆನ್. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ನಾವು ನೋಡುವಂತಹ ಸಮಸ್ತ ಸೃಷ್ಟಿಯು ಕರ್ತನಿಂದಲೇ ಉಂಟಾದದ್ದಾಗಿ ಇದೆ. ಯೇಸು ಕರ್ತನ ಹೊರತು ಈ ಸೃಷ್ಟಿಯಲ್ಲಿ ಯಾವುದೂ ಸಹ ಉಂಟಾಗಲಿಲ್ಲ. ದೃಶ್ಯ ಅದೃಶ್ಯಗಳೆಲ್ಲವೂ ಸಹ, ನಾವು ಕಾಣುವಂತಹ ಸಕಲ ಜೀವಿ ಜಂತುಗಳು ಸಹ ಕರ್ತನಿಂದಲೇ ಉಂಟಾದದ್ದಾಗಿ ಇದೆ. ಮಾತ್ರವಲ್ಲದೆ ಎಲ್ಲ ಮನುಷ್ಯರು ಸಹ ದೇವರಿಂದ ಉಂಟಾಗಿರುವವರಾಗಿ ಇದ್ದಾರೆ. ಅವರಿಂದ ಉಂಟಾಗಿ ಅವರ ಜೊತೆಯಲ್ಲೇ ನಡೆಯುವುದಾಗಿ ಇರುತ್ತದೆ. ಮನುಷ್ಯರೆಲ್ಲರೂ ಸಹ ಆತನಿಗೋಸ್ಕರವಾಗಿ ಇದ್ದೇವೆ. ಒಂದೊಂದು ಸೃಷ್ಟಿಗಳು ಸಹ ದೇವರಿಗೆ ಒಂದೊಂದು ವಿಧವಾಗಿ ಮಹಿಮೆಯನ್ನು ಸಲ್ಲಿಸುವಂಥದ್ದಾಗಿಯೂ ಇದೆ. ಆದುದರಿಂದ ಸದಾಕಾಲವು ಅವರು ಮಾತ್ರವೇ ಸ್ತುತಿಯನ್ನು ಹೊಂದುವಂಥವರು. ನಾವು ನಿನ್ನೆ, ಇವತ್ತು, ನಾಳೆ ಹೀಗೆ ಬದುಕುವಂಥ ಒಂದೊಂದು ದಿನಗಳು ಸಹ ಕರ್ತನಿಗಾಗಿ ಬದುಕುವರಾಗಿ ಇದ್ದೇವೆ. ಯಾಕಂದ್ರೆ ದೇವರು ಅವರಿಗೋಸ್ಕರವಾಗಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ. ದೇವರನ್ನ ಅರಿಯದೇ ಇರುವಂಥವರು ಸಹ ಒಂದಲ್ಲ ಒಂದು ವಿಧವಾಗಿ ದೇವರಿಗೆ ಅವರು ಮಹಿಮೆಯನ್ನು ಸಲ್ಲಿಸುವವರಾಗಿ ಇರುತ್ತಾರೆ. ಅದು ಪ್ರತ್ಯಕ್ಷವಾಗಿ ಇರಬಹುದು, ಪರೋಕ್ಷವಾಗಿ ಇರಬಹುದು. ಇಂದು ಪರೋಕ್ಷವಾಗಿ ದೇವರನ್ನು ಅರಿಯದೇ ಇರುವಂಥವರು ದೇವರನ್ನು ಹುಡುಕ್ತಾ ಇದ್ದಾರೆ. ಒಂದು ದಿನದಲ್ಲಿ ಅವರು ಪ್ರತ್ಯಕ್ಷವಾಗಿ ನಮ್ಮ ಹಾಗೆ ನಿಮ್ಮ ಹಾಗೆ ದೇವರ ಜೊತೆಯಲ್ಲಿ ನಡೆಯುತ್ತಾ ಆತನಿಗಾಗಿ ಜೀವಿಸುತ್ತಾ ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವಂಥ ದಿನಗಳು ಬರುತ್ತದೆ. ಆದುದರಿಂದ ಈಗ ನಂಬಿರುವವರಾದ ನಾವು ಅವರಿಗೋಸ್ಕರವಾಗಿ ದೇವರನ್ನು ಅರಿತುಕೊಳ್ಳುವಂಥ ಜ್ಞಾನ ಉಂಟಾಗಲಿಕ್ಕಾಗಿ ಪ್ರಾರ್ಥಿಸುವಂತಹ ಒಂದು ಬಯಕೆಯಲ್ಲಿ ಇರಬೇಕು. ಯಾಕಂದರೆ ಸಮಸ್ತವೂ ಸಹ ಕರ್ತನಿಗಾಗಿಯೇ ಉಂಟಾಗಿರುವಂಥದ್ದಾಗಿ ಇದೆ. ಸೊ ನಾವು ಯಾವಾಗಲೂ ಸಹ ದೇವರನ್ನು ದೃಷ್ಟಿಸುವ, ಅವರನ್ನು ಅರಿಯದೇ ಇರುವಂಥ ಈ ಸೃಷ್ಟಿಯಲ್ಲಿರುವಂತಹ ಪ್ರತಿ ಮನುಷ್ಯರು ಕರ್ತನನ್ನು ಹುಡುಕುವ ಹಾಗೆ, ಅವರು ಕಂಡುಕೊಳ್ಳುವ ಹಾಗೆ, ಅವರ ಮನ ಕಣ್ಣುಗಳು ತೆರೆಯಲ್ಪಡುವ ಹಾಗೆಯೂ ನಾವು ಪ್ರಾರ್ಥಿಸುವ. ಸರ್ವಶಕ್ತನಾದ ದೇವರೇ, ಈ ಭೂಮಿಯಲ್ಲಿರುವಂಥ ಎಲ್ಲ ಜೀವಿಗಳು, ಮುಖ್ಯವಾಗಿ ಮನುಷ್ಯರೆಲ್ಲರೂ ನಿಮ್ಮನ್ನು ಅರಿತುಕೊಳ್ಳುವ ಹಾಗೆ ಸಹಾಯ ಮಾಡಿರಿ. ನಮ್ಮ ರಕ್ಷಕರಾಗಿ ಇರುವ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.